ಸಿಎಂ ಸ್ಥಾನ ಅಧಿಕಾರ ಹಂಚಿಕೆ ಆಗಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಇದೇ ಹೇಳಿಕೆಗೆ ಈಗ ಗೃಹ ಸಚಿವರು ನೆಗಿ ಕೆಂಡವಾಗಿ ಬಿಟ್ಟಿದ್ದಾರೆ. ಅವರೇ ರಾಜಕಾರಣ ಮಾಡಲಿ, ಅವರಿಬ್ಬರೇ ಎಲ್ಲವನ್ನ ನಡೆಸಲಿ ಅನ್ನೋದಾಗಿ ಕೆಂಡಾಮಂಡಲವಾಗಿದ್ದಾರೆ. ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ಗಮನಿಸ್ತಾ ಹೋಗೋಣ. ಅಧಿಕಾರ ಹಂಚಿಕೆಯ ಒಪ್ಪಂದದ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ರೋಷಾಗ್ನಿ ಆಗಿದ್ದಾರೆ. ಸಿಎಂ ಅಧಿಕಾರ ಒಪ್ಪಂದ ಆಗಿದೆ ಅಂದ್ರೆ ನಾವೆಲ್ಲ ಯಾಕಿರ್ಬೇಕು ಅನ್ನೋದಾಗಿ ಮಾತನಾಡಿದ್ದಾರೆ. ಅವರಿಬ್ಬರೇ ರಾಜಕಾರಣ ಮಾಡಿ ಅವರಿಬ್ಬರೇ ನಡೆಸಲಿ, ನಾವೆಲ್ಲ ಯಾಕೆ ಅಂತ ನಿಗಿ ಕೆಂಡ ಆಗಿದ್ದಾರೆ. ಡಿಕೆಶಿ ಅಧಿಕಾರ ಒಪ್ಪಂದ ಹೇಳಿಕೆಯ ಬಗ್ಗೆ ಸಚಿವ ಪರಮೇಶ್ವರ್ ಕೆಂಡಾಮಂಡಲ ಆಗಿದ್ದಾರೆ. ಡಿಕೆ ಶಿವಕುಮಾರ್ ಯಾವ ಅರ್ಥದಲ್ಲಿ ಹೇಳಿದ್ದಾರೋ ನನಗೆ ಗೊತ್ತಿಲ್ಲ, ಅಂತಹ ಒಪ್ಪಂದ ಆಗಿಲ್ಲ ಅಂತ ಸಿಎಂ ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನು ಈ ಬಗ್ಗೆ ದೆಹಲಿ ಮತ್ತು ರಾಜ್ಯದಲ್ಲಿ ಒಂದಿಬ್ಬರನ್ನ ಕೇಳಿದ್ದೇನೆ. ಸಿಎಂ ಕುರ್ಚಿ ಬಗ್ಗೆ ಒಪ್ಪಂದ ಆಗಿದೆ ಅಂತ ಯಾರೂ ಕೂಡ ಹೇಳಿಲ್ಲ. ನಮಗೆ ಹೈಕಮಾಂಡ್ ತೀರ್ಮಾನವೇ ಅಂತಿಮವಾಗಿರುತ್ತೆ, ನಾವ್ಯಾರೂ ಕೂಡ ಹೈಕಮಾಂಡ್ ವಿರುದ್ಧ ಹೋದವರಲ್ಲ ಅಂತ ಹೇಳಿದ್ದಾರೆ ಗೃಹ ಸಚಿವರು. ಹೈಕಮಾಂಡ್ ಏನೇ ತೀರ್ಮಾನವನ್ನ ಮಾಡ್ತಿದ್ರು ಅದಕ್ಕೆ ನಾವು ಬದ್ಧರಾಗಿರ್ತೇವೆ. ಈ ರೀತಿಯಾಗಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಕುರ್ಚಿ ಒಪ್ಪಂದ ಆಗಿದೆ, ಒಳ ಒಪ್ಪಂದ ನಡೆಸಿದ್ದೇವೆ ಎನ್ನುವಂತಹ ಹೇಳಿಕೆಯನ್ನ ಡಿಕೆ ಶಿವಕುಮಾರ್ ಅವರು ಸಂದರ್ಶನವೊಂದರಲ್ಲಿ ಹೇಳಿದ್ರು. ಇದೇ ವಿಚಾರ ನೋಡಿ ಮತ್ತೆ ಸಿಎಂ ಕುರ್ಚಿಯ ವಿವಾದ ರಾಜ್ಯದಲ್ಲಿ ಹೊಸದೊಂದು ಬೆಂಕಿ ಕಿಡಿಯನ್ನ ಹತ್ತಿಸ್ಕೊಂಡ್ಬಿಟ್ಟಿದೆ. ಇನ್ನು ಡಿಸಿಎಂ ಅವರ ಒಳ ಒಪ್ಪಂದದ ಹೇಳಿಕೆಯನ್ನ ಸಿಎಂ ಸಿದ್ದರಾಮಯ್ಯನವರು ಇಲ್ಲ, ಯಾವುದೇ ರೀತಿಯಾದಂತಹ ಒಳ ಒಪ್ಪಂದ ಆಗಿಲ್ಲ, ಇನ್ನು ಹೈಕಮಾಂಡ್ ಯಾವ್ಯಾವ ನಿರ್ದೇಶನವನ್ನ ಕೊಡ್ತಿದ್ದಾರೆ ಅದರಂತೆ ಕಾರ್ಯವನ್ನ ನಿಭಾಯಿಸ್ತಿದೆ ಅನ್ನುವುದಾಗಿ ಸ್ಪಷ್ಟನೆಯನ್ನ ಕೊಟ್ಟಿದ್ರು. ಇದೇ ವಿಚಾರವಾಗಿ ಗೃಹ ಸಚಿವರು ಈಗ ನಿಗಿ ಕೆಂಡ ಆಗಿದ್ದಾರೆ. ಅಧಿಕಾರ ಹಂಚಿಕೆಯ ಒಪ್ಪಂದದ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಅವರು ಕೆಂಡಾಮಂಡಲ ಆಗಿದ್ದಾರೆ. ಸಿಎಂ ಅಧಿಕಾರ ವಿಚಾರವಾಗಿ ಒಪ್ಪಂದ ಆಗಿದ್ರೆ ನಾವೆಲ್ಲ ಯಾಕಿರಬೇಕು ಅನ್ನೋದಾಗಿ ಕೇಳಿದ್ದಾರೆ. ಅವರಿಬ್ಬರೇ ರಾಜಕಾರಣವನ್ನ ಮಾಡಲಿ, ಸಿಎಂ ಮತ್ತು ಡಿಸಿಎಂ ಇಬ್ಬರೇ ಮಾಡಲಿ, ಅವರಿಬ್ಬರೇ ನಡೆಸಲಿ, ನಾವೆಲ್ಲ ಯಾಕೆ ಅನ್ನೋದಾಗಿ ಹೇಳಿದ್ದಾರೆ. ಡಿಕೆಶಿ ಅಧಿಕಾರದ ಒಳ ಒಪ್ಪಂದದ ಹೇಳಿಕೆಯ ಬಗ್ಗೆ ಸಚಿವರು ಈಗ ಕೆಂಡಾಮಂಡಲ ಆಗಿದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೋ ನನಗೆ ಗೊತ್ತಿಲ್ಲ, ಆದ್ರೆ ಅಂತಹ ಒಪ್ಪಂದ ಆಗಿಲ್ಲ ಅಂತ ಈಗಾಗಲೇ ಸಿಎಂ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನು ಸ್ವತಃ ನಾನು ಕೂಡ ದೆಹಲಿ ಮತ್ತು ರಾಜ್ಯದಲ್ಲಿ ಒಂದಿಬ್ಬರನ್ನ ಕೇಳಿದ್ದೇನೆ, ಆದ್ರೆ ಎಲ್ಲೂ ಕೂಡ ಸಿಎಂ ಕುರ್ಚಿಯ ಕುರಿತಂತೆ ಒಳ ಒಪ್ಪಂದ ಆಗಿಲ್ಲ ಅನ್ನೋದಾಗಿನೇ ಕೇಳಿ ಬರ್ತಾ ಇದೆ. ಸಿಎಂ ಕುರ್ಚಿಯ ಬಗ್ಗೆ ಒಪ್ಪಂದ ಆಗಿದೆ ಅಂತ ಯಾರು ಕೂಡ ಹೇಳಿಲ್ಲ ಅನ್ನೋದಾಗಿ ಸಚಿವ ಪರಮೇಶ್ವರ್ ಅವರು ಹೇಳ್ತಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಹೈಕಮಾಂಡ್ ಯಾವ ತೀರ್ಮಾನವನ್ನ ಕೈಗೊಳ್ತಾರೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅನ್ನೋದಾಗಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಅವ್ರಿಗೆ ಇಲ್ಲ ಒಪ್ಪಂದ ಆಗಿಲ್ಲ ನೋಡ್ರಿ, ಯಾವ ಒಪ್ಪಂದ ಆಗಿರೋದು ನಮಗೇನು ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ. ನಾನು ಯಾರು ಇಬ್ಬರು ಮೂರು ಜನ ಕೇಳಿದೆ, ಡೆಲ್ಲಿ ಒಳಗೂ ಕೇಳಿದೆ, ಇಲ್ಲೂ ಕೇಳಿದೆ, ಯಾವ ಒಪ್ಪಂದನೂ ಯಾರು ಆಗಿದೆ ಅಂತ ಎಲ್ಲೂ ಯಾರು ಹೇಳಿಲ್ಲ. ಶಿವಕುಮಾರ್ ಅವರು ಏನೋ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ನನಗೆ. ಅದಕ್ಕೆ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲ ಅಂಥದ್ದೆಲ್ಲ ಒಪ್ಪಂದ ಏನು ಆಗಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಸ್ಪಷ್ಟವಾಗಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಈಗ ಒಪ್ಪಂದ ಆಗಿದೆ ಅಂತಂದ್ರೆ ಮತ್ತೆ ನಾವೆಲ್ಲ ಯಾಕಿರ್ಬೇಕು ರೀ? ಅವರಿಬ್ಬರೇ ರಾಜಕಾರಣ ಮಾಡಿ ಅವರಿಬ್ಬರೇ ನಡೆಸ್ಬಿಡ್ಲಿ, ಬೇರೆಯವ್ರು ಯಾರು ಇರೋದೇ ಬೇಡವಾ? ಅದೆಲ್ಲ ಆ ರೀತಿ ಏನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಹೈಕಮಾಂಡ್ ಅಂತಿಮವಾಗಿ ಏನು ತೀರ್ಮಾನಗಳನ್ನು ಮಾಡ್ತಾರೆ, ನಾವು ಯಾರು ಕೂಡ ಹೈಕಮಾಂಡನ್ನು ಬಿಟ್ಟು ಹೋಗೋರಲ್ಲ. ಹೈಕಮಾಂಡು ಏನು ತೀರ್ಮಾನ ಮಾಡುತ್ತೆ ಅದನ್ನು ಒಪ್ಕೊಳ್ಳೋವಂಥ ಜನ ನಾವು. ಅದರಿಂದ ಈ ಒಪ್ಪಂದ ಅವೆಲ್ಲ ನಮಗೇನು ಗೊತ್ತಿಲ್ಲ ಸರ್. ನಿನ್ನೆ ಡಿಕೆ ಶಿವಕುಮಾರ್ ಅವರು ಸಿಎಂ ಅವ್ರಿಗೆ ಇಲ್ಲ ಒಪ್ಪಂದ ಆಗಿಲ್ಲ. ನೋಡ್ರಿ, ಯಾವ ಒಪ್ಪಂದ ಆಗಿರೋದು ನಮಗೇನು ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ. ನಾನು ಯಾರು ಇಬ್ಬರು ಮೂರು ಜನ ಕೇಳಿದೆ, ಡೆಲ್ಲಿ ಒಳಗೂ ಕೇಳಿದೆ, ಇಲ್ಲೂ ಕೇಳಿದೆ, ಯಾವ ಒಪ್ಪಂದನೂ ಯಾರು ಆಗಿದೆ ಅಂತ ಎಲ್ಲೂ ಯಾರು ಹೇಳಿಲ್ಲ. ಶಿವಕುಮಾರ್ ಅವರು ಏನೋ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ನನಗೆ. ಅದಕ್ಕೆ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲ ಅಂಥದ್ದೆಲ್ಲ ಒಪ್ಪಂದ ಏನು ಆಗಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಸ್ಪಷ್ಟವಾಗಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಈಗ
ಒಪ್ಪಂದ ಆಗಿದೆ ಅಂತಂದ್ರೆ ಮತ್ತೆ ನಾವೆಲ್ಲ ಯಾಕಿರ್ಬೇಕು? ರೀ? ಡಿ ಕೆ ಶಿವಕುಮಾರ್ ಅವರಿಬ್ಬರೇ ರಾಜಕಾರಣ ಮಾಡಿ ಅವರಿಬ್ಬರೇ ನಡೆಸ್ಬಿಡ್ಲಿ, ಬೇರೆಯವ್ರು ಯಾರು ಇರೋದೇ ಬೇಡವಾ? ಅದೆಲ್ಲ ಆ ರೀತಿ ಏನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಹೈಕಮಾಂಡ್ ಅಂತಿಮವಾಗಿ ಏನು ತೀರ್ಮಾನಗಳನ್ನು ಮಾಡ್ತಾರೆ, ನಾವು ಯಾರು ಕೂಡ ಹೈಕಮಾಂಡನ್ನು ಬಿಟ್ಟು ಹೋಗೋರಲ್ಲ. ಹೈಕಮಾಂಡು ಏನು ತೀರ್ಮಾನ ಮಾಡುತ್ತೆ ಅದನ್ನು ಒಪ್ಕೊಳ್ಳೋವಂಥ ಜನ ನಾವು. ಅದರಿಂದ ಈ ಒಪ್ಪಂದ ಅವೆಲ್ಲ ನಮಗೇನು ಗೊತ್ತಿಲ್ಲ. ಸಂದರ್ಶನ ಒಂದರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಸಿಎಂ ಸ್ಥಾನದ ಅಧಿಕಾರದ ಹಂಚಿಕೆಗೆ ಒಳ ಒಪ್ಪಂದ ಆಗಿದೆ, ಇನ್ನು ಗಾಂಧಿ ಫ್ಯಾಮಿಲಿಯ ಮೇಲೆ ನನಗೆ ನಂಬಿಕೆ ಇದೆ ಅನ್ನೋದಾಗಿ ಹೇಳಿಕೆಯನ್ನ ಕೊಟ್ಟಿದ್ರು. ಇದೇ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ರು. ಈ ರೀತಿಯಾದಂತಹ ಯಾವುದೇ ಒಪ್ಪಂದಗಳು ಆಗಿಲ್ಲ, ಹೈಕಮಾಂಡ್ ಯಾವ ತೀರ್ಮಾನವನ್ನ ಮಾಡುತ್ತೆ ಅದಕ್ಕೆ ನಾವು ಬದ್ಧರಾಗಿರ್ತೇವೆ ಅಂತ. ಇದೇ ವಿಚಾರವಾಗಿ ಗೃಹ ಸಚಿವರು ಈಗ ರೋಷಾಗ್ನಿಯನ್ನ ಹೊರಗಾಕಿದ್ದಾರೆ. ನಾವೆಲ್ಲ ಯಾಕಿರೋದು, ಈ ರೀತಿಯಾಗಿ ಒಪ್ಪಂದ ಆಗಿದೆ ಅನ್ನೋದಾದ್ರೆ ಯಾಕೆ ಅವರೇ ರಾಜಕಾರಣವನ್ನ ಮಾಡ್ಲಿ ಅಂತ ಕೆಂಡಾಮಂಡಲಾಗಿದ್ದಾರೆ. ಜೊತೆಯಲ್ಲಿ ಇನ್ನು ನಾನು ಕೇಳಪಟ್ಟಂತೆ ಯಾವುದೂ ಕೂಡ ಆಗಿಲ್ಲ. ಇನ್ನು ಸಿಎಂ ಕೂಡ ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಪಕ್ಷದ ಹೈಕಮಾಂಡ್ ಯಾವ ಒಂದು ನಿಲುವನ್ನ ಕೊಡ್ತಾರೆ ಅದೇ ನಿಲುವಲ್ಲಿ ನಾವಿರ್ತೇವೆ ಅನ್ನೋದಾಗಿ ಮಾತನಾಡಿದ್ದಾರೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.